ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕನ್ನೋದು ಈ ವಿಡಿಯೋದಾಗ ತಿಳ್ಕೊಂಬ್ರಿ. ವಿಡಿಯೋ ಕೊನೆ ತನಕ ನೋಡ್ರಿ. ಏನಾದರೂ ತಿಳಿದಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಮ್ಮ. ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಜಿಮೇಲ್ ಅಕೌಂಟ್ ಇರಬೇಕು. ಜಿಮೇಲ್ ಅಕೌಂಟ್ ಒಂದಿದ್ರೆ ಸಾಕು, ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಜಿಮೇಲ್ ಅಕೌಂಟ್ ಐತಿ, ಆದ್ರೂ ನೀವು ಬೇರೆ ಜಿಮೇಲ್ನಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಹೊಸ ಜಿಮೇಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತೇಳಿ ಒಂದು ವಿಡಿಯೋ ಆಲ್ರೆಡಿ ನನ್ನ ಚಾನಲ್ದಾಗ ಮಾಡೀನಿ. ನೀವು ಬೇಕಾದ್ರೆ ಆ ವಿಡಿಯೋನ ನೋಡ್ಬೋದು. ಅದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಕೊಡ್ತೀನಿ, ಇಲ್ಲಿಕ ಐ ಬಟನ್ದಾಗ ಕೊಟ್ಟಿರ್ತೀನಿ, ನೀವು ಕ್ಲಿಕ್ ಮಾಡಿ ನೋಡ್ರಿ. ಈಗ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿರಿ. ಒಂದ್ಸಲ ನೀವು ಪ್ಲೇಸ್ಟೋರಿಗೆ ಹೋಗಿ ಯೂಟ್ಯೂಬ್ನ ಅಪ್ಡೇಟ್ ಮಾಡಿರಿ. ಈಗ ಓಪನ್ ಮಾಡಿದ್ಮೇಲೆ ಇಲ್ಲಿ ಯು ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ಮ ನೇಮ್ ಬರ್ತೈತಿ, ಅದ್ರ ಜೊತೆಗೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಇಲ್ಲಿ ನೇಮ್ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ನಿಮ್ಮ ಚಾನಲ್ಗೆ ಯಾವ ಹೆಸರು ಬೇಕೋ ಅದನ್ನ ನೀವು ಇಲ್ಲಿ ಟೈಪ್ ಮಾಡ್ರಿ. ಈಗ ನಾನು ಸುಮ್ಮನೆ ಒಂದು ನೇಮ್ ಸೇವ್ ಮಾಡಿ ತೋರಿಸ್ತೀನಿ. ಅದಾದ್ಮೇಲೆ ಇಲ್ಲಿ ಹ್ಯಾಂಡಲ್ ನೇಮ್ ಅಂತ, ಹ್ಯಾಂಡಲ್ ಅಂದ್ರೆ ಏನಂದ್ರೆ ನೀವು ಇನ್ಸ್ಟಾಗ್ರಾಮ್ ಒಳಗೆ ನಿಮ್ಮ ನೇಮ್ ಅಂತ ಅಲ್ಲಿ ಇರ್ತೈತಿ, ಮತ್ತು ID ಅಂತ ಅಲ್ಲಿ ಬೇರೆ ಇರ್ತೈತಲ್ಲ, ಅದೇ ರೀತಿ ಇದು ನಮ್ಮ ಚಾನಲ್ಗೆ ID ಇದ್ದಂಗೆ. ನಿಮ್ಗೆ ಬೇಕಾದ ನೇಮ್ನು ನೀವು ಸೆಟ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಇದು ಇಷ್ಟ ಇದ್ದಿಲ್ಲ ಅಂದ್ರೆ ಇದನ್ನು ಕ್ಯಾನ್ಸಲ್ ಮಾಡಿರಿ. ಈ ಯೂಸರ್ ನೇಮ್ ನಿಮ್ಗೆ ಅವೈಲೇಬಲ್ ಇತ್ತು ಅಂದ್ರೆ ಇದು ಯಾರು ಯೂಸ್ ಮಾಡ್ತಿದ್ದಿಲ್ಲ ಅಂದ್ರೆ ಇಲ್ಲಿ ರೈಟ್ ಮಾರ್ಕ್ ಬರ್ತೈತಿ. ಅಕಸ್ಮಾತ್ ಯಾರು ಬಳಸ್ತಿದ್ರ ಅಂದ್ರೆ ಅದು ಬರಂಗಿಲ್ಲ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಮುಂದೆ ಏನಾದರೂ ಒಂದು ನಿಮ್ಮ ಹೆಸರುಗಳನ್ನ ಯಾವುದಾದ್ರೂ ನಂಬರ್ ಅಥವಾ ಏನಾದರೂ ಒಂದು ಲೆಟರ್ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೇಕಾಗ್ತೈತಿ. ಈ ನೇಮ್ ಅವೈಲೇಬಲ್ ಐತಿ, ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿರಿ. ಕ್ರಿಯೇಟ್ ಚಾನಲ್ ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ನೋಡ್ಬೋದು ನಮ್ಮ ಚಾನಲ್ ಕ್ರಿಯೇಟ್ ಆಯಿತು. ಇದ್ರೊಳಗೆ ನೀವು ಪ್ರೊಫೈಲ್ನ ಯಾವ ರೀತಿ ಆ್ಯಡ್ ಮಾಡ್ಬೇಕಂದ್ರೆ, ಪ್ರೊಫೈಲ್ ಫೋಟೋ ಯಾವ ರೀತಿ ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಮತ್ತೆ ಯು ಅಂತ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ಐತಿ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಡಿಟ್ ಸಿಂಬಲ್ ಇದೆ ನೋಡಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬೇಕಾದಂಥ ಇಮೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಸದ್ಯಕ್ಕೆ ಇದನ್ನ ಇಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ. ಇದಾದ್ಮೇಲೆ ನೀವು ಬ್ಯಾನರ್ನು ಆ್ಯಡ್ ಮಾಡ್ಬೋದು. ಬ್ಯಾನರ್ ಅಂದ್ರೆ ಈ ರೀತಿ ನಮ್ಮ ಚಾನಲ್ ಹೋಮ್ ಪೇಜ್ ಓಪನ್ ಮಾಡಿದ್ರೆ ಬರ್ತೈತೆ ನೋಡಿ, ಇದನ್ನ ಬ್ಯಾನರ್ ಅಂತ ಕರೀತಾರೆ. ನಿಮ್ಮ ಚಾನಲ್ಗೆ ಬೇಕಾದ ಬ್ಯಾನರ್ನ ಯಾವ ರೀತಿ ಎಡಿಟ್ ಮಾಡ್ಬೇಕಂದ್ರೆ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ, ಭಾಳ ದಿನ ಆಯಿತು, ಅದನ್ನು ನೀವು ನೋಡ್ಬೋದು. ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಐತಿ, ಅದ್ರೊಳಗೆ ಯೂಟ್ಯೂಬಿಗೆ ರಿಲೇಟೆಡ್ ಮತ್ತು ಎಡಿಟಿಂಗ್ ರಿಲೇಟೆಡ್ ವಿಡಿಯೋಗಳು ಹಾಕ್ತಿರ್ತೀನಿ. ಆ ಚಾನಲ್ದಾಗ ಸಬ್ಸ್ಕ್ರೈಬ್ ಮಾಡಿರಿ, ಅದ್ರೊಳಗೆ ವಿಡಿಯೋ ಬರ್ತೈತಿ. ಈಗ ಈ ಸಿಂಬಲ್ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಚಾಯ್ಸ್ ಫ್ರಮ್ ಗ್ಯಾಲರಿ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಕ ನಿಮ್ಮ ಗ್ಯಾಲರಿ ಓಪನ್ ಆಗ್ತೈತಿ. ಇಲ್ಲಿ ನಿಮ್ಗೆ ನೀವು ಎಡಿಟ್ ಮಾಡಿರುವಂಥ ಬ್ಯಾನರ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಸದ್ಯಕ್ಕೆ ನಾ ಬ್ಯಾನರ್ ಎಡಿಟ್ ಮಾಡಿಲ್ಲ, ಈ ಒಂದು ಸೆಲೆಕ್ಟ್ ಮಾಡಿ ಸುಮ್ಮನೆ ತೋರಿಸ್ತೀನಿ ನಿಮ್ಗೆ. ಆ ವಿಡಿಯೋದೊಳಗೆ ಅಂದ್ರೆ ನಾ ಚಾನಲ್ಗೆ ಬ್ಯಾನರ್ ಯಾವ ರೀತಿ ಎಡಿಟ್ ಮಾಡ್ಬೇಕು ಅಂತೇಳಿ ವಿಡಿಯೋ ಮಾಡಿ ಹಾಕಿನಲ್ಲ, ಅದ್ರೊಳಗೆ ಕಂಪ್ಲೀಟಾಗಿ ಈ ಸೈಜ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಹೇಳ್ಕೊಟ್ಟಿನಿ. ಅದನ್ನು ನೋಡ್ರಿ ಒಂದ್ಸಲ. ಇಲ್ಲ ನಿಮ್ಗೆ ಬೇಕಾದ್ರೆ ಹೊಸ ವಿಡಿಯೋನು ಮಾಡಿ ಹಾಕ್ತೀನಿ. ಈಗ ಇದೆಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಸೇವ್ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ಸದ್ಯಕ್ಕೆ ನನ್ನ ಚಾನಲ್ದಾಗ ಯಾವುದೂ ವಿಡಿಯೋ ಇಲ್ಲ, ಅದಕ್ಕೋಸ್ಕರ ಬ್ಯಾನರ್ ತೋರಿಸಲಾಗೈತಿ. ನನ್ನ ಚಾನಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಈ ರೀತಿ ಕಾಣ್ತೈತಿ. ನೀವು ಯೂಟ್ಯೂಬ್ ಚಾನಲ್ ಒಳಗೆ ವಿಡಿಯೋಗಳು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಮತ್ತು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಯಾವ ರೀತಿ ಎಡಿಟ್ ಮಾಡ್ಬೇಕು ಅನ್ನೋದು ಇನ್ನೊಂದು ಬೇರೆ ಚಾನಲ್ ಐತಿ, ಅದ್ರೊಳಗೆ ಬಿಡ್ತಿರ್ತೀನಿ. ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಒಂದ್ಸಲ ವಿಸಿಟ್ ಮಾಡಿ ನೋಡ್ರಿ. ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ಮತ್ತು ಮುಂದಿನ ನೋಡೋದಕ್ಕೆ ಸಿಗಮ್ಮಿ. ಅಲ್ಲಿವರೆಗೂ ಬಾಯ್.